ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಏನೇನು ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಅನಿಕೇತ್ ಮೋನಿಕಾಳನ್ನು ಕರೆದುಕೊಂಡು ಒಂದು ಹೋಟೆಲ್ಗೆ ಬರ್ತಾನೆ. ಅಲ್ಲಿರುವ ರಿಸೆಪ್ಷನಿಸ್ಟ್ ಮೊದಲಿಗೆ ಇವರ ಮುಖವನ್ನು ನೋಡದೆ ಸರ್ ನಿಮ್ಮ ಐಡಿ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ಆಗ ಇದ್ದಕ್ಕಿದ್ದಂಗೆ ರಿಸೆಪ್ಷನಿಸ್ಟ್ ಮೊದಲಿಗೆ ಅನಿಕೇತ್ ರವರ ಮುಖ ನೋಡಿ, ಓ ನೀವಾ ಸರ್, ನಿಮ್ಮ ಐಡಿ ಕಾರ್ಡ್ ಮೊದಲೇ ಇಲ್ಲಿದೆ ಬಿಡಿ ಅಂತಾನೆ. ಅವಾಗ ಮೋನಿಕಾ ಶಾಕ್ ಆಗ್ತಾಳೆ. ಏನು ನಿನ್ನ ಐಡಿ ಕಾರ್ಡ್ ಇಲ್ಲಿ ಮೊದಲೇ ಇದೆಯಾ, ಅದೇಕ್ ಸಾಧ್ಯ ಅಂತ ಕೇಳಿದಾಗ ರಿಸೆಪ್ಷನಿಸ್ಟ್ ಹೇಳ್ತಾರೆ, ಮೇಡಮ್ ಅವರು ಒಂದ್ಸಲ ಅಲ್ಲ ಅವಾಗವಾಗ ಬರ್ತಾನೆ ಇರ್ತಾರೆ ಅಲ್ವಾ ಸರ್ ಅಂದಾಗ ಇಲ್ಲಿ ಅನಿಕೇತ್ ಕೋಪ ಮಾಡ್ಕೊಳ್ತಾನೆ. ಸುಮ್ಮನಿದ್ರೆ ಸರಿ. ಅದಾ ಮೌನಿಕಾ, ನಾನು ಅವಾಗವಾಗ ನಮ್ಮ ಒಬ್ಬ ಎಂಪ್ಲಾಯ್ ಜೊತೆ ನಾನು ಇಲ್ಲಿ ಹೋಟೆಲ್ಗೆ ಬರ್ತಾ ಇರ್ತೀನಿ ಮೀಟಿಂಗ್ ಮಾಡೋದಕ್ಕೆ ಅಂತ ಅಂದಾಗ ಅಲ್ಲಿ ರಿಸೆಪ್ಷನಿಸ್ಟ್, ಅದು ಮೇಡಮ್ ಲೇಡಿ ಎಂಪ್ಲಾಯ್ ಜೊತೆ ಬರ್ತಾರೆ ಮೇಡಮ್ ಅಂದಾಗ ಮೋನಿಕಾ ಫುಲ್ಲು ಶಾಕ್ ಆಗ್ತಾಳೆ. ಮತ್ತೆ ಸುಮ್ಮನಿರದ ರಿಸೆಪ್ಷನಿಸ್ಟ್ ಕರ್ಲಿ ಹೇರ್, ಪಿಂಕ್ ಡ್ರೆಸ್ ಈ ಥರ ಎಲ್ಲ ಅವಾಗವಾಗ ಬರ್ತಾ ಇರ್ತಾರೆ ಮೇಡಮ್ ಅಂತ ಮೋನಿಕಾಗೆ ಹೇಳಿದಾಗ ಈ ಕಡೆ ನಗ್ತಾನೆ ಅನಿತ್ ರಿಸೆಪ್ಷನಿಸ್ಟ್ ಮೇಲೆ ಕೋಪ ಮಾಡ್ಕೊಳ್ತಾನೆ. ಬಾಯ್ ಮುಚ್ಕೊಂಡು ಇದ್ರೆ ಸರಿ ಅಂತ ಸನ್ನೆ ಮಾಡ್ತಾನೆ. ಓಕೆ ಸರ್ ಅಂತ ರಿಸೆಪ್ಷನಿಸ್ಟ್ ಈ ಕಡೆ ಸುಮ್ಮನಾಗ್ತಾನೆ. ನಂತರ ಅನಿಕೇತ್ ಮೋನಿಕಾಗೆ ಸಮಾಧಾನ ಮಾಡಲು, ಅಯ್ಯೋ ಮೋನಿಕಾ ನೀನೇನು ತಲೆ ಕೆಡಿಸ್ಕೋಬೇಡ, ನಾನೇನು ಒಬ್ಬ ಎಂಪ್ಲಾಯ್ ಜೊತೆ ಮಾತ್ರ ಬರಲ್ಲ, ಅದು ಲೇಡೀಸ್ ಎಂಪ್ಲಾಯ್ ಜೊತೆ ಬರೋದಿಲ್ಲ, ನಾನು ತುಂಬ ಜನಗಳ ಎಂಪ್ಲಾಯ್ ಜೊತೆ ಬರ್ತೀನಿ ಅಲ್ವಾ ರಿಸೆಪ್ಷನಿಸ್ಟ್ ಅಂತ ಅಂದಾಗ ರಿಸೆಪ್ಷನಿಸ್ಟ್ ಬರ್ತಾ ಇರ್ತಾರೆ ಅಂತ ಅವರು ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ನಂತರ ಕಾಂತಲಕ್ಷ್ಮಿ ಚಿನ್ಮಯಿಗೆ ಕಾಲ್ ಮಾಡ್ತಾಳೆ. ಯಾಕಂದ್ರೆ ಅವಳು ಮೋನಿಕಾನ ಕರ್ಕೊಂಡು ಬರೋದಕ್ಕೆ ಹೋಗಿರ್ತಾಳೆ. ನಂತರ ಅಲ್ಲಿ ಬಬ್ಲು ಫೋನ್ ಎತ್ತುತ್ತಾನೆ. ಏನು ಹೇಳು ಅಮ್ಮ ಅಂತ ಕೇಳಿದಾಗ, ಎಲ್ಲೋ ಮೋನಿಕಾ ಕರ್ಕೊಂಡು ಬಂದ್ರೇನೋ, ಮೋನಿಕಾ ಸಿಕ್ಕಿದ್ಲೇನೋ ಅಂತ ಕೇಳಿದಾಗ, ಅಯ್ಯೋ ನಮಗಿಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ, ಚಿನ್ನ ಅಕ್ಕಂಗೆ ನನಗೆ ಸ್ವಲ್ಪ ಏಟ್ ಆಗಿದೆ, ಈಗ ಏನು ಮಾತಾಡೋಕ್ಕಾಗೋದಿಲ್ಲ, ನಾನು ಅಲ್ಲಿ ಬಂದು ಹೇಳ್ತೀನಿ ಅಂದ್ಬಿಟ್ಟು ಫೋನ್ ಕಟ್ ಮಾಡಿ ಇಟ್ಬಿಡ್ತಾರೆ. ಈ ಕಡೆ ಕಾಂತಲಕ್ಷ್ಮಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಅಯ್ಯೋ ಚಿನ್ಮಯಿಗೆ ಬಬ್ಲುಗೆ ಇಬ್ರಿಗೂ ಆಕ್ಸಿಡೆಂಟ್ ಆಗಿದೆಯಾ, ಅಂಥದ್ದು ಏನಾಗಿದೆಯೋ, ಕಟ್ ಬೇರೆ ಮಾಡಿಬಿಟ್ರು ಫೋನು, ಈಗ ಏನು ಮಾಡೋದು ಅಂತ ಅವಳು ಕೂಡ ಈ ಕಡೆ ಟೆನ್ಷನ್ ಆಗ್ತಿರ್ತಾಳೆ. ನಂತರ ಇಲ್ಲಿ ಅನಿಕೇತ್ ಹಾಗೂ ಮೋನಿಕಾ ಇಬ್ರು ಕೂಡ ರೂಮಿಗೆ ಬರ್ತಾರೆ. ಈ ರೂಮ್ನ ನೋಡಿ ಮೋನಿಕಾಗೆ ಶಾಕ್ ಆಗುತ್ತೆ. ಅನಿಕೇತ್ ಇದೆಂಥ ಹೋಟೆಲ್ಗೆ ಕರ್ಕೊಂಡು ಬಂದಿದ್ಯಾ ನೀನು, ಅದ್ರಲ್ಲಿ ನಾನು ಅಂದ್ಕೊಂಡೆ ನೀನು ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀಯಾ ಅಂತ ಅಂದ್ಕೊಂಡ್ರೆ, ನೀನು ನೋಡಿದ್ರೆ ಇದು ಯಾವುದೋ ಒಂದು ಕಿತ್ತೋಗಿರೋ ಹೋಟೆಲ್ಗೆ ಕರ್ಕೊಂಡು ಬಂದಿದ್ಯಲ್ಲ ಅಂತ ಹೇಳಿದಾಗ ಅನಿಕೇತ್ ಹೇಳ್ತಾನೆ, ಅಯ್ಯೋ ನಾನು ನಿನ್ನ ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ, ಆದರೆ ಏನು ಮಾಡೋದು, ನನಗೆ ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಪ್ರತಿಯೊಬ್ಬರು ಕೂಡ ಪರಿಚಯ ಇದ್ದಾರೆ, ನಾನು ಏನಾರು ನಿನ್ನಲ್ಲಿಗೆ ಕರ್ಕೊಂಡು ಹೋದರೆ, ನಾನೇನಾದರೂ ನಿನ್ನ ಅಕಸ್ಮಾತ್ ಆಗಿ 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ರೆ ನಮ್ಗೆ ಗೊತ್ತಿರೋರು ಯಾರಾದರೂ ಮನೆಯವ್ರಿಗೆಲ್ಲ ಹೇಳ್ಬಿಡ್ತಿದ್ರು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಮೋನಿಕಾನ ಸಮಾಧಾನ ಮಾಡ್ತಾರೆ. ಆಗ ಮೋನಿಕಾ ಕರೆಕ್ಟ್ ನೀನು ಹೇಳಿದ್ದು ಕೂಡ ಅಂತ ಅವಳು ಕೂಡ ಸಮಾಧಾನ ಆಗ್ತಾಳೆ. ಕಡೆ ಅನಿಕೇತ್ಗೆ ವಿವೇಕರ್ ಅಪ್ಪ ಫೋನ್ ಮಾಡಿ, ಗೋಡನ್ಗೆ ಬೆಂಕಿ ಬಿದ್ದಿತ್ತಲ್ಲ ಅದೇನಾಯ್ತು ಅಂತ ನೋಡಿದ್ಯಾ, ಅಲ್ಲಿಗೆ ಹೋಗಿದ್ಯಾ ಅಂತ ಕೇಳಿದಾಗ ಅನಿಕೇತ್ ದೊಡ್ಡಪ್ಪ ನಾನು ಅಲ್ಲೇ ಇದ್ದೀನಿ, ನಾನು ಅದನ್ನೇ ನೋಡ್ತಾ ಇದ್ದೀನಿ, ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಪಾಡಿಗೆ ನೀವಲ್ಲ ಆರಾಮಾಗಿ ಮದುವೆ ಆಗಿ ಅಂತ ಹೇಳ್ತಾರೆ. ಅದೇ ರೀತಿ ಆಗ ವಿವೇಕರ್ ತಂದೆ ಹೇಳ್ತಾರೆ, ಇಲ್ಲಿ ವಿವೇಕ್ ಮದುವೆ ಇನ್ನೇನು ತಾಳಿ ಕಟ್ಟೋದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಇದೆ, ಬೇಗ ತಾಳಿ ಕಟ್ಟೋ ಸಮಯಕ್ಕೆ ಬಂದ್ಬಿಡು ಅಂತ ಹೇಳಿದಾಗ ಅನಿಕೇತ್, ಇವ್ರಿಗೇನು ಬುದ್ಧಿ ಇಲ್ವಾ, ಹುಡುಗಿ ನೋಡಿದ್ರೆ ನನ್ನ ಜೊತೆ ಇದ್ದಾಳೆ, ಅವನು ಹೆಂಗೆ ಮದುವೆ ಆಗ್ತಾನಲ್ಲಿ ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ದೊಡ್ಡಪ್ಪ ಇನ್ನು ಸ್ವಲ್ಪ ಹೊತ್ತಲ್ಲೇ ಇಲ್ಲೆಲ್ಲ ಮುಗೀತು ಕೆಲಸ, ಇನ್ನೇನು ಅವ್ನು ತಾಳಿ ಕಟ್ಟಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ ಅಂತ ಅನಿಕೇತ್ ಅವ್ರ ದೊಡ್ಡಪ್ಪಂಗೆ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಈ ಕಡೆ ಚಿನ್ಮಯಿ ಹಾಗೆ ಬಬ್ಲು ಕೂಡ ಇಬ್ರು ಕೂಡ ಮದುವೆ ಮಂಟಪಕ್ಕೆ ಬರ್ತಾರೆ. ಇಲ್ಲಿ ಈ ಕಡೆ ಕಾಂತಲಕ್ಷ್ಮಿ, ಅಯ್ಯೋ ಏನಾಯ್ತು ಚಿನ್ಮಯಿ, ಏನು ಹಿಂಗೆ ಮಾಡ್ಕೊಂಡು ಬಂದಿದ್ಯಾ, ಹಣೆಗೆಲ್ಲ ಏಟ್ ಮಾಡ್ಕೊಂಡು ಬಂದಿದ್ಯಾ, ಏನಾಯಿತು ಕರೆಕ್ಟಾಗಿ ಹೇಳೆ ಅಂತ ಹೇಳಿದಾಗ, ಇದೆಲ್ಲ ಆಗಿದ್ದು ನಿನ್ನ ಮಗಳಿಂದನೇ ಅಮ್ಮ, ಅವಳನ್ನ ಓಡಿಸ್ಕೊಂಡು ಹೋದ್ವಿ, ಅವಳು ನೋಡಿದ್ರೆ ನಂಗೆ ಗಾಡಿ ಡಿಕ್ಕಿ ಆದ್ರೂ ನನ್ನ ಕಡೆ ತಲೆನೇ ಕೆಡಿಸ್ಕೊಳ್ಳಿಲ್ಲ, ಅವಳ ಪಾಡುಗೆ ಅವಳು ಯಾವನ ಜೊತೆನೋ ಓಡೋದ್ಲು ಅಂತ ಕೇಳಿಬಿಟ್ಟು ಕಾಂತಲಕ್ಷ್ಮಿಗೆ ಶಾಕ್ ಆಗಿಬಿಡುತ್ತೆ. ಈ ಕಡೆ ಚಿನ್ಮಯಿ, ಅಮ್ಮ ಆಲ್ರೆಡಿ ಟೈಮ್ ಆಗೋಗಿದೆ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ, ಮೊದಲು ಹೋಗಿ ಅಕ್ಕನ ಮದುವೆ ನಿಲ್ಸೋಣ ಬಾ ಅಂತ 3 ಜನನು ಮದುವೆ ಮಂಟಪದೊಳಗಡೆ ಹೋಗ್ತಾರೆ. ಮತ್ತೆ ಇನ್ನೊಂದು ಕಡೆ ಅನಿಕೇತ್ ಹಾಗೂ ಮೋನಿಕಾನ ತೋರಿಸ್ತಾರೆ. ಇಲ್ಲೇನಂದರೆ ಅನಿಕೇತ್ ಮೋನಿಕಾಳ ಸೌಂದರ್ಯಕ್ಕೆ ಸೋತು, ನೀನು ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಒಳ್ಳೆ ಹೊಳೆಯುವ ಸೂರ್ಯನ ಥರ ಕಾಣಿಸ್ತಿದ್ಯಾ, ಹಾಗೆ ಹೀಗೆ ಅಂತ ಅವಳನ್ನ ಸಿಕ್ಕಾಪಟ್ಟೆ ಹೊಗಳುತ್ತಾ ಇರ್ತಾನೆ. ಹೊಗಳುತ್ತಾ ಮನಸ್ಸಲ್ಲಿ, ನಾನು ನಿನ್ನ ಸೌಂದರ್ಯಕ್ಕೆ ಬಿದ್ದೋಗಿದ್ನಿ ಅಂತ ನೀನು ಅಂದ್ಕೊಂಡಿದ್ಯಾ, ನಾನು ನಿನ್ನ ಮದುವೆ ಆಗ್ತಿರದೆ ನಿನ್ನ ಹೆಸರಿನಲ್ಲಿರುವ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಅದೇ ರೀತಿ ಈ ಕಡೆ ಮೋನಿಕಾ, ನಾನು ನೀನು ಮದುವೆ ಆಗಿ ಪ್ರೀತಿಸ್ತಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ಯಾ, ನಾನು ನಿನ್ನ ಎಲ್ಲ ಆಸ್ತಿನೂ ನನ್ನ ಕಡೆ ಮಾಡ್ಕೊಳ್ಳೋದಕ್ಕೆ, ನೀನು ಇಷ್ಟು ದೊಡ್ಡ ಶ್ರೀಮಂತ,
ನಾನು ನಿಮ್ಮ ಮನೆಗೆ ಬಂದಮೇಲೆ ನಂದೇ ರಾಜ್ಯಭಾರ ಈ ಥರ ಎಲ್ಲ ಅವಳು ಕೂಡ ಮನಸ್ಸಲ್ಲೇ ಅಂದ್ಕೊಡ್ತಿರ್ತಾಳೆ. ಈ ಕಡೆ ನೋಡೋದಾದರೆ ಪುರೋಹಿತರು ಇನ್ನೇನು ತಾಳಿ ಕಟ್ಟುವ ಸಮಯ, ಅನಿಕೇತ್ ತಾಳಿ ಕೂಡ ಕೈಗೆ ಎತ್ಕೊಳ್ತಾನೆ. ಇನ್ನೊಂದು ಕಡೆ ಕಾಂತಲಕ್ಷ್ಮಿ ಬಂದು ಕಾಂತರಾಜುಗೆ ಎಲ್ಲೇ ನಿನ್ನ ಮಗಳು ಅಂತ ಕಾಂತಲಕ್ಷ್ಮಿನ ಕೇಳಿದಾಗ, ರೀ ನೋಡ್ರಿ ಇಲ್ಲಿ ಚಿನ್ಮಯಿ ಎಲ್ಲ ಬಿದ್ಬಿಟ್ಟು ಬಂದಿದ್ದಾಳೆ, ನಿನ್ನ ಮಗಳು ಮೋನಿಕಾ ಯಾರ ಜೊತೆ ಓಡೋಗಿದ್ದಾಳಂತೆ ರೀ ಅಂತ ಕೇಳಿದಾಗ ಕಾಂತರಾಜುಗೆ ಇದು ಶಾಕ್ ಆಗುತ್ತೆ. ಅಯ್ಯೋ ಈಗೆಲ್ಲ ಮಾಡಿದ್ಲ, ಈಗ ಗೌರಿ ಕತೆ ಏನೇ, ನಾನೇನಾದರೂ ಮಾಡಿ ಗೌರಿ ಮದುವೆನ ಈಗ ನಿಲ್ಲಿಸ್ಲೇಬೇಕು ಅಂತ ಕಾಂತರಾಜು ಹೋಗ್ಬೇಕಾದ್ರೆ ಕಾಂತಲಕ್ಷ್ಮಿ ಕೈ ಹಿಡ್ದು ನಿಲ್ಲಿಸ್ಬಿಟ್ಟು, ರೀ ದಯವಿಟ್ಟು ನಿಮ್ಮ ಕೈ ಮುಗಿತು ನಿಲ್ಲಿಸ್ಬೇಡಿ, ಅವಳು ಹೆಂಗೋ ಓದ್ಲು, ಹಂಗೋ ಹಿಂಗೋ ಅದೃಷ್ಟ ಗೌರಿಗೆ ಒಲ್ದು ಬಂದಿದೆ, ಅವಳಾದರೂ ಶ್ರೀಮಂತರ ಮನೆ ಸೊಸೆ ಆಗ್ಲಿರಿ, ಇದನ್ನು ತಡಿಬೇಡಿರಿ ಅಂತ ಕಾಂತರಾಜನ ಕೈ ಇಟ್ಕೊಂಡು ಎಳಿತಿರ್ತಾಳೆ. ಇನ್ನೊಂದು ಕಡೆ ಕಾಂತರಾಜು, ಬಿಡೆ ನನ್ನ ಕೈ, ಹಂಗಂದು ಒಬ್ಳು ಮಗಳು ಜೀವನ ಹಾಳು ಮಾಡಿದೆ, ಈಗ ಇನ್ನೊಬ್ಳು ಜೀವನ ಹಾಳು ಮಾಡೋಕ್ಕೆ ಹೋಗಿದೀಯಾ ಅಂತ ಕಾಂತಲಕ್ಷ್ಮಿನ ಬೈಬೇಕಾದ್ರೆ ಈ ಕಡೆ ಗಟ್ಟಿ ಮೇಳ ಅಂತ ಒಂದು ಸೌಂಡ್ ಕೇಳುತ್ತೆ. ಆಗ ಇನ್ನೇನು ವಿವೇಕ್ ಗೌರಿಗೆ ತಾಳಿ ಕಟ್ಟುವ ಸಮಯ. ಆಗ ಎಲ್ಲ ಮನೆ ಮಂದಿಯೆಲ್ಲ ಖುಷಿಯಾಗಿ ಅಕ್ಷತೆ ಕಾಳನ್ನು ಎಸೆಯಲು ಹೋಗ್ತಾರೆ. ಆಗ ಇದ್ದಕ್ಕಿದ್ದಾಗೆ ಗೌರಿ ತಾಳಿಗೆ ಕೈಯನ್ನು ಅಡ್ಡ ನೀಡ್ತಾಳೆ, ನನಗೆ ಈ ಮದುವೆ ಬೇಡ ಅಂತ. ಆಗ ಪ್ರತಿಯೊಬ್ಬರ ಕೈಯಲ್ಲಿದ್ದ ಅಕ್ಷತೆ ಕಾಳು ಹಾಗೆ ನಿಂತ್ಕೊಬಿಡ್ತಾರೆ. ಎಲ್ರಿಗೂ ಕೂಡ ಇದು ಶಾಕ್ ಆಗುತ್ತೆ ಅಂತಲೇ ಹೇಳಬಹುದು. ಎಲ್ಲರೂ ಏನಾಯ್ತಮ್ಮ ಮೋನಿಕಾ, ಏನಾಯ್ತು ಅಂತ ಕೇಳಿದಾಗ ಈ ಕಡೆ ಕಾಂತಲಕ್ಷ್ಮಿ ಶಾಕ್ ಆಗಿ ಓಡ್ ಬರ್ತಾಳೆ. ಆಗ ಈ ಕಡೆ ಕಾಂತರಾಜು ಇನ್ನೊಂದು ಕಡೆ, ವಾಹ್ ನನ್ನ ಮಗಳಾರು ಮದುವೆ ನಿಲ್ಲಿಸ್ಬಿಟ್ಲು ಅಂತ ಆ ಕಡೆ ಕಾಂತರಾಜುಗೆ ಖುಷಿ ಆಗುತ್ತೆ. ಆದರೆ ಇನ್ನೊಂದು ಕಡೆ ಇಲ್ಲಿ ಕಾಂತಲಕ್ಷ್ಮಿ ಬಂದು, ಪ್ಲೀಸ್ ಕಣೆ ಗೌರಿ, ನೀನು ಈ ಥರ ಎಲ್ಲ ಮಾಡಬೇಡ ಕಣೆ, ಹಂಗೋ ಹಿಂಗೋ ಮದುವೆಗೆ ಒಪ್ಕೊಬಿಡಿ ಅಂತ ಗೌರಿಗೆ ಹೇಳಿದಾಗ, ಅಮ್ಮ ಮೋನಿಕಾ ಎಲ್ಲಮ್ಮ ಅಂತ ಗೌರಿ ಕೇಳ್ತಾಳೆ. ಮೋನಿಕಾ ಓಡೋಗ್ಬಿಟ್ಟಿದ್ದಾಳೆ ಕಣೆ, ಮದುವೆ ಇಷ್ಟ ಇಲ್ಲ ಅಂತ ಕೇಳಿ ಗೌರಿಗಂತೂ ಫುಲ್ ಶಾಕ್ ಆಗುತ್ತೆ. ಅಮ್ಮ ಏನಮ್ಮ ಹೇಳ್ತಿದ್ಯಾ ಅಂತ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಗೌರಿ ಪ್ಲೀಸ್ ಕಣೆ ಇದು ಒಂದು ಒಪ್ಕೊಬಿಡೆ ಅಂತ ಕೇಳ್ತಿದ್ದಾಗೆ ವಿವೇಕರು ಮನೆಯವರೆಲ್ಲ, ಏನಾಯ್ತು ಕಾಂತಲಕ್ಷ್ಮಿ, ಯಾಕೆ ಮೋನಿಕಾ ಮದುವೆ ಬೇಡ ಅಂತಿದ್ದಾಳೆ, ಏನಾಯ್ತು ಅಂದಾಗ, ಅಯ್ಯೋ ಇಲ್ಲ ಹಾಗೇನಿಲ್ಲ, ಅವಳಿಗೆ ನನ್ನ ಪಕ್ಕದಲ್ಲೇ ಇರಬೇಕಾಗಿತ್ತಂತೆ, ಅದಕ್ಕೆ ಈಗೆಲ್ಲ ಮಾಡ್ತಿದ್ದಾಳೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ಕಟ್ಟಪ್ಪ ವಿವೇಕ್ ಈಗ ತಾಳಿನ ಅಂತ ಹೇಳಿದಾಗ ವಿವೇಕ್ ಫುಲ್ಲು ಖುಷಿ ಆಗ್ತಾನೆ. ಆದರೆ ಈ ಕಡೆ ಗೌರಿ ಸಿಕ್ಕಾಪಟ್ಟೆ ಶಾಕ್ ಆಗ್ತಾಳೆ. ಇನ್ನೇನು ತಾಳಿ ಕಟ್ಟು ಹೋಗುವ ಸಮಯಕ್ಕೆ ಅವಳು ಮುಸುಕನ್ನು ತೆಗೆದು ಎಸ್ಬಿಡ್ತಾಳೆ. ಇದನ್ನು ನೋಡಿದ ವಿವೇಕ್ ಮನೆಯವರೆಲ್ಲ ಶಾಕ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ವಿವೇಕ್ ಅಂತೂ ಫುಲ್ಲು ಗಾಬರಿ ಆಗಿಬಿಡ್ತಾನೆ. ಗೌರಿಯನ್ನು ನೋಡಿ, ನೀನೇನೆ ಇಲ್ಲಿ ಅಂತ ಅಲ್ಲಿ ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿವೇಕ್ ಮನೆಯವರೆಲ್ಲ ಮಂಟಪಕ್ಕೆ ಬಂದಿದ್ದ ಜನರೆಲ್ಲ ಫುಲ್ಲು ಶಾಕ್ ಆಗ್ತಾರೆ. ಈ ಕಡೆ ಕಾಂತರಾಜು, ಚಿನ್ಮಯಿ, ಇನ್ನು ಬಬ್ಲುಗೆ ಫುಲ್ಲು ಖುಷಿ ಆಗುತ್ತೆ ಅಂತಲೇ ಹೇಳಬಹುದು. ಯಾಕಂದರೆ ಅವರಿಗೆ ಆಗೋ ಈಗೋ ಗೌರಿ ಅಕ್ಕ ಇವನನ್ನು ಮದುವೆ ಆಗೋದು ತಪ್ತು ಅಂತ. ಈಗ ವಿವೇಕ್ ರವರ ಮನೆಯವರೆಲ್ಲ, ಏನಿದೆಲ್ಲ, ಯಾರು ಇವಳು ಯಾಕೆ ಇಲ್ಲಿ ಬಂದು ಕೂತಿದ್ದಾಳೆ, ಮೋನಿಕಾ ಎಲ್ಲೋದ್ಲು ಅಂತ ಇವರೆಲ್ಲ ಜೋರಾಗಿ ಪ್ರಶ್ನೆ ಮಾಡಬೇಕಾದ್ರೆ ಕಾಂತಲಕ್ಷ್ಮಿ ಅಂತೂ ಫುಲ್ಲು ಸುಮ್ಮನಾಗ್ಬಿಡ್ತಾಳೆ, ಏನೂ ಮಾತನಾಡೋದೇ ಇಲ್ಲ. ಆಗ ವಿವೇಕ್ ರವರ ತಾತ, ಕಾಂತರಾಜು ಏನು ನಡೀತಿದೆ ಇಲ್ಲಿ, ಏನು ಮಾಡ್ತಿದ್ದೀರಾ, ಈ ಹುಡುಗಿ ಯಾಕೆ ಇಲ್ಲಿ ಬಂದು ಹಸೆಮಣೆ ಮೇಲೆ ಕೂತಿದ್ದಾಳೆ, ನಿನ್ನ ಮಗಳು ಮೋನಿಕಾ ಎಲ್ಲಿ ಅಂತ ಎಲ್ಲರೂ ಕಾಂತಲಕ್ಷ್ಮಿ ಹಾಗೂ ಕಾಂತರಾಜು ಮೇಲೆ ಜೋರಾಗಿ ಕೇಳಲು ಶುರು ಮಾಡ್ತಾರೆ. ಆಗ ಕಾಂತಲಕ್ಷ್ಮಿ ಭಯ ಪಟ್ಟಿಕೊಂಡು ಏನೂ ಹೇಳುವುದಿಲ್ಲ. ನಂತರ ಕಾಂತರಾಜುನೇ, ಇದೆಲ್ಲ ಬರೀ ಸುಳ್ಳು ಕಣಪ್ಪ, ಅಲ್ಲಿ ಕೂತಿರುವ ಗೌರಿ ಕೂಡ ನನ್ನ ಮಗಳೇ, ಇಲ್ಲಿರುವ ಚಿನ್ಮಯಿ ಕೂಡ ನನ್ನ ಮಗಳೇ ಅಂತ ಹೇಳಿದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನಾವಿದೆಲ್ಲ ಹೇಳಿದ್ದು ಇಷ್ಟುವರೆಗೂ ಸುಳ್ಳು, ನನ್ನ ಮಗಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಓಡಿ ಹೋಗಿದ್ದಾಳೆ ಅಂತ ಕೇಳಿ ವಿವೇಕ್ ಅಂತೂ ಫುಲ್ ಶಾಕ್ ಆಗ್ತಾರೆ. ಆಗ ಮನೆ ಮಂದಿಯೆಲ್ಲ, ನಮ್ಮನ್ನೆಲ್ಲ ಇಲ್ಲಿ ಮಂಟಪಕ್ಕೆ ಕಳಿಸಿ ಎಲ್ಲರ ಮುಂದೆ ಬೆತ್ತಲೆ ಮಾಡ್ತಾ ಇದ್ದೀರಾ, ನಿಮ್ಗೆ ಈ ಥರ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ, ಇದನ್ನೆಲ್ಲ ಮಾಡೋದಕ್ಕೆ ನಾವೇ ಬೇಕಾಗಿತ್ತಾ ಅಂತ ಎಲ್ಲರೂ ಕಿರುಚಾಡಲು ಶುರು ಮಾಡ್ತಾರೆ. ಆಗ ಕಾಂತರಾಜು, ನಮ್ಮನ್ನು ಕ್ಷಮಿಸಿ ಸ್ವಾಮಿ, ನಮ್ಮದೇನು ಇಲ್ಲಿ ತಪ್ಪಿಲ್ಲ, ಇವಳೇ ದುರಾಸೆ, ನನ್ನ ಎಲ್ಲ ಹೆಣ್ಣು ಮಕ್ಕಳಿಗೂ ಶ್ರೀಮಂತರ ಮನೆಯ ಮಕ್ಕಳೇ ಸಿಗಬೇಕೆಂಬ ದುರಾಸೆಗೆ ಹೀಗೆಲ್ಲ ಮಾಡಿದ್ದಾಳೆ. ನಾವು ಶ್ರೀಮಂತರೇ ಅಲ್ಲ ಸ್ವಾಮಿ, ಇವರಿಬ್ಬರು ನಮ್ಮ ಮಕ್ಕಳೇ, ಇವಳು ಕೆಲಸದವರು ಎಂದು ಸುಳ್ಳು ಹೇಳಿದ್ದಾಳೆ. ಮೋನಿಕಾಗೆ ನಿಮ್ಮ ಮಗನನ್ನು ಕೊಟ್ಟು ಮದುವೆ ಮಾಡಲು ಎಂದ ಕಾಂತರಾಜು ಎಲ್ಲರಿಗೂ ನಿಜವನ್ನು ಹೇಳಿಬಿಡ್ತಾರೆ. ಮದುವೆ ಮಂಟಪದಲ್ಲಿ ಕೂತಿದ್ದ ವಿವೇಕ್ ಹಾಗೂ ಗೌರಿ ಇಬ್ಬರು ಕೂಡ ಎದ್ದು
ಕೆಳಗಡೆ ಬಂದ್ಬಿಟ್ಟು ಈ ಕಡೆ ವಿವೇಕ್ ಹೇಳ್ತಾರೆ, ನಾನು ಇವಳನ್ನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಹೇಳಿದಾಗ ಈ ಕಡೆ ಗೌರಿ ಕೂಡ ನಾನು ಇವನ್ನ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ, ನಾನು ಇವನ್ನ ಅಷ್ಟು ದ್ವೇಷಿಸ್ತೀನಿ ಅಂತ ಗೌರಿ ಕೂಡ ಹೇಳ್ತಾಳೆ. ಈ ಕಡೆ ವಿವೇಕ್, ಇಂಥ ಸುಳ್ಳಿಯನ್ನು ನಾನು ಮದುವೆ ಆಗಬೇಕಾ, ಇವಳು ಸುಳ್ಳಿ ಅಲ್ಲ ಕಳ್ಳಿ ಕೂಡ ಅಂತ ಎಲ್ಲರ ಮುಂದೆ ಗೌರಿಗೆ ಅವಮಾನ ಮಾಡ್ತಾನೆ. ನಾನು ಯಾವುದೇ ಕಾರಣಕ್ಕೂ ಇವಳನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿ ಹೊರಟೋಗ್ತಿರ್ತಾನೆ. ನಾವಂತರ ಕಾಂತಲಕ್ಷ್ಮಿ ಅವನ ಕೈಯನ್ನು ಹಿಡಿಯಲು ಹೋಗ್ತಾಳೆ. ಇಲ್ಲಿವರೆಗೂ ಎಪಿಸೋಡ್ ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬಹುದು. ನಿಮಗೆ ಇದೇ ರೀತಿ ಡೈಲಿ ಎಪಿಸೋಡ್ ಬೇಕಂದರೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಬೇಕು ಅಂದರೆ ಹೌದು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಯಾವುದಾದರೂ ಬೇರೆ ಸೀರಿಯಲ್ನನ್ನು ಕೂಡ ನೀವು ನೋಡುವ ಎಪಿಸೋಡ್ಗಿಂತ ಮುಂಚೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಆ ಸೀರಿಯಲ್ಗಳನ್ನು ಕೂಡ